ವಿಕಸಿತ ಭಾರತದ ಕಲ್ಪನೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂತದ್ದು ಎಂದು ನಿವೃತ್ತ ಕೆಎಎಸ್ ಅಧಿಕಾರಿ ರಘುಮೂರ್ತಿ ಹೇಳಿದರು. ಅವರು ದಾವಣಗೆರೆ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಜೋಗಿಹಟ್ಟಿ ಗ್ರಾಮದಲ್ಲಿ ಆಯೋಜಿಸಿರುವಂತಹ ಎನ್ಎಸ್ಎಸ್ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಕಸಿತ ಭಾರತ ಮತ್ತು ಯುವ ಸಮೂಹ ಕುರಿತಾದ ವಿಷಯದ ಬಗ್ಗೆ ಮಾತನಾಡಿ, ಸ್ವಾತಂತ್ರ್ಯ ನಂತರದಲ್ಲಿ 20 ಅಂಶದ ಕಾರ್ಯಕ್ರಮಗಳು, ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ನೀರಾವರಿ ಯೋಜನೆಗಳು, ವಿಶ್ವವಿದ್ಯಾನಿಲಯಗಳು ಮತ್ತು ಕಾರ್ಖಾನೆಗಳನ್ನು ಸ್ಥಾಪಿಸಿ ಜನಜೀವನವನ್ನು ಸುಧಾರಿಸಿದರೂ ಕೂಡ ಜಾಗತಿಕವಾಗಿ ಭಾರತದ ಅರ್ಥವ್ಯವಸ್ಥೆಯನ್ನು ಮೇಲ್ಮಂತಿಗೆ ತರಲು ಸಾಧ್ಯವಾಗಲಿಲ್ಲ. ಸಾಮಾಜಿಕ ಸಿದ್ಧಾಂತಗಳು ಆರ್ಥಿಕತೆಯ ನೆರವಿಗೆ ನಿಲ್ಲಲಿಲ್ಲ. ಏಷ್ಯಾ ಖಂಡದಲ್ಲಿ 1990ರ ಆಸುಪಾಸಿನಲ್ಲಿ ಭಾರತ ಮತ್ತು ಚೀನಾ ಆರ್ಥಿಕತೆಯಲ್ಲಿ ಸಮಾನ ಸ್ಥಾನದಲ್ಲಿದ್ದ ರಾಷ್ಟ್ರಗಳಾಗಿದ್ದರೂ ಕೂಡ ಆಧುನಿಕ ಯೋಜನೆ ಮತ್ತು ಅನುಷ್ಠಾನಗಳಿಂದ ಚೀನಾ, ಯುರೋಪ್ ರಾಷ್ಟ್ರಗಳನ್ನು ಆರ್ಥಿಕತೆಯಲ್ಲಿ ಮೀರಿಸಿ ಅಮೆರಿಕ ರಾಷ್ಟ್ರದ ಸರಿಸಮಾನವಾಗಿದೆ. ಇದಕ್ಕೆ ಆದೇಶದ ತಂತ್ರಜ್ಞಾನ, ಮೂಲಭೂತ ಸೌಕರ್ಯ ಮತ್ತು ಸಾರಿಗೆ ವ್ಯವಸ್ಥೆ ಮುಖ್ಯ ಕಾರಣವಾಗಿದೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು 2047ಕ್ಕೆ ಭಾರತದ ಆರ್ಥಿಕ ಸ್ಥಿತಿಗತಿ 30 ಟ್ರಿಲಿಯನ್ ಸರಿಸುಮಾರಿಗೆ ಬರಲು ಮತ್ತು ಈ ಅವಧಿಗೆ ಭಾರತ ಸ್ವಾತಂತ್ರ್ಯ ಪಡೆದು 100 ವರ್ಷಗಳಾಗುವ ಸಂಭ್ರಮದಲ್ಲಿ ಜಾಗತಿಕವಾಗಿ ಭಾರತ ನಂಬರ್ 1 ಆಗುವ ನಿರ್ದಿಷ್ಟ ಯೋಜನೆಗಳನ್ನು ವಿಕಸಿತ ಭಾರತ ಕಲ್ಪನೆಯಲ್ಲಿ ಅಳವಡಿಸಲಾಗಿದೆ. ಇದರಲ್ಲಿ ಭಾರತದ ತಲಾದಾಯ ಈಗಿರುವ 2 ಲಕ್ಷದಿಂದ 18 ಲಕ್ಷ ಮತ್ತು ಜೀವಿತ ಅವಧಿಯ ಆಯಸ್ಸು ಈಗಿರುವ 73 ವರ್ಷದಿಂದ 84 ವರ್ಷಕ್ಕೆ ಸುಧಾರಿಸುವ ಅಂಶಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಮುಂದಿನ 2-3 ವರ್ಷಗಳಲ್ಲಿ ಭಾರತ ಆರ್ಥಿಕತೆಯಲ್ಲಿ ಜಗತ್ತಿಗೆ 3ನೇ ಸ್ಥಾನದಲ್ಲಿರುವ ಅವಕಾಶವಿದೆ. ಜಗತ್ತಿನಲ್ಲಿ ಭಾರತ ಗರಿಷ್ಠ ಪ್ರಮಾಣದ ಯುವ ಸಮೂಹವನ್ನು ಹೊಂದಿದೆ. ದೇಶದ ಎಲ್ಲಾ ರಂಗದ ಅಭಿವೃದ್ಧಿಗೆ ಯುವ ಸಮೂಹದ ಪಾತ್ರ ಮಹತ್ವದ್ದಾಗಿದೆ. ಈ ಎನ್ಎಸ್ಎಸ್ ಶಿಬಿರದ ಮುಖಾಂತರ ಸಾರ್ವಜನಿಕ ಸೇವೆಯ ಅನುಭವ ನಿಮ್ಮದಾಗಲಿ. ಈ ಯುವ ಸಮೂಹವು ಸಮಾಜದ ಕಣ್ಗಾವಲಾಗಬೇಕು. ಸರ್ಕಾರಿ ಯೋಜನೆಗಳ ಅರಿವು ಯುವ ಸಮೂಹಕ್ಕೆ ಇರಬೇಕು. ಭವ್ಯ ಭಾರತದ ಬದಲಾವಣೆಗೆ ಸರ್ಕಾರದೊಂದಿಗೆ ಯುವ ಸಮೂಹ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಪ್ರಾಧ್ಯಾಪಕರು, ಪ್ರಖರ ಬರಹಗಾರರಾದ ಧನಂಜಯ್ ಮಾತನಾಡಿ, ಸಾರ್ವಜನಿಕ ಸೇವೆಯಲ್ಲಿ ಯುವ ಸಮೂಹ ಪಾಲ್ಗೊಳ್ಳುವುದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಭಾರತದಲ್ಲಿ ಯುವ ಸಮೂಹ 30%ರಷ್ಟಿದೆ. ಕೆಲವೇ ದಿನಗಳಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಯುವಕರ ಸಂಖ್ಯೆ ಕಡಿಮೆಯಾಗಿ ಅಲ್ಲಿ ಮಧ್ಯ ವಯಸ್ಸಿನ ಜನರ ಸಂಖ್ಯೆ ಜಾಸ್ತಿಯಾಗಲಿದೆ. ಸರ್ಕಾರದ ಯಾವುದೇ ನಿರ್ಣಾಯಕ ಬದಲಾವಣೆಗೆ ಯುವ ಸಮೂಹ ಅಗತ್ಯ. ನಿಸ್ವಾರ್ಥ ಬದುಕಿಗೆ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಭವ್ಯ ಭಾರತದ ಕನಸಿಗೆ ಯುವಕರ ಸೇವೆಯು ಸಾಕಾರಗೊಂಡಾಗ ಪ್ರಗತಿ ಕಾಣಲು ಸಾಧ್ಯ ಎಂದು ಹೇಳಿದರು. ತಿಪ್ಪೇರುದ್ರಸ್ವಾಮಿ ವಿದ್ಯಾಸಂಸ್ಥೆಯ ಉಪ ಪ್ರಾಂಶುಪಾಲರಾದ ರಮೇಶ್ ಮಾತನಾಡಿ, ವಿಶ್ವದಲ್ಲಿ ಭಯೋತ್ಪಾದಕತೆ ತಾಂಡವಾಡುತ್ತಿದೆ. ಇವತ್ತು ಬೇರೆ ದೇಶಗಳಲ್ಲಿ ಇರುವಂತಹ ಸ್ಥಿತಿ ನಮ್ಮ ದೇಶಗಳಿಗೂ ಸಂಭವಿಸಬಹುದು. ಇದರ ನಿರ್ಮೂಲನೆಗೆ ಪ್ರತಿಯೊಬ್ಬರು ಯುವಕರು ಕೂಡ ಮಾನವೀಯ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ಪಡೆಯುವುದು ಅತ್ಯವಶ್ಯಕವಾಗಿದೆ. ಭಯೋತ್ಪಾದನೆಯನ್ನು ಬುಡ ಸಮೇತ ನಿರ್ಮೂಲನೆ ಮಾಡಲು ಯುವಕರು ಸಂಕಲ್ಪ ಮಾಡಬೇಕು ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಟೇಲ್ ಜಿ ತಿಪ್ಪೇಸ್ವಾಮಿ ಯತ್ನಟ್ಟಿಗೌಡ್ರು ಮಾತನಾಡಿ, ಇಂತಹ ಶಿಬಿರಗಳ ಮೂಲಕ ಯುವಕರು ಮತ್ತು ವಿದ್ಯಾರ್ಥಿಗಳು ಗ್ರಾಮಗಳಲ್ಲಿನ ಜನತೆಯ ಜೀವನದ ಆರ್ಥಿಕ ಸ್ಥಿತಿಗತಿ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನದ ವಿಸ್ತೃತ ವರದಿಯನ್ನು ಶಾಲಾ ಸಿಬ್ಬಂದಿಗೆ ನೀಡಬೇಕು. ಇಂತಹ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಎಲ್ಲರೂ ಕೂಡ ಭಾಗವಹಿಸಿದಾಗ ಸಮಾರಂಭಗಳಿಗೆ ಮೆರುಗು ಬರುತ್ತದೆ. ಇದರಿಂದ ಸರ್ಕಾರದಿಂದ ಅನುಷ್ಠಾನಗೊಳಿಸುತ್ತಿರುವಂತಹ ಯೋಜನೆಗಳ ಪರಿಚಯವೂ ಆಗುತ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗೆ ಸಹಕಾರಿಯಾಗುತ್ತದೆ ಎಂದರು.
ಸಮಾರಂಭದಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಎಂಟಿ ಸ್ವಾಮಿ, ಉದ್ಯಮಿಗಳಾದ ರಾಜೀವ್ ಜೋಗಿಹಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಪ್ಪ, ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಹರೀಶ್, ಎನ್ಕೆಎಸ್ ಟಿವಿ4 ನಾಯಕನಹಟ್ಟಿ. ಎನ್ಎಸ್ಎಸ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಎನ್ಎಸ್ಎಸ್ ಅಂದ್ರೆ ಏನು? ನಾನು ಶಿಸ್ತಿನ ಸಿಪಾಯಿ. ದೇಶ ಅಂದ್ರೆ, ರಾಷ್ಟ್ರ ಅಂದ್ರೆ, ಬಲಿದಾನ ಅಂದ್ರೆ, ಸೇವೆ ಅಂದ್ರೆ ನಾನು ಶಿಸ್ತಿನ ಸಿಪಾಯಿ ಅನ್ನೋ ಅರ್ಥ ನಾವು ಈ ರೀತಿ ವ್ಯಾಖ್ಯಾನಿಸ್ತೀವಿ. ಆ ಸಿದ್ಧ ಅಂತಲೂ ಕೂಡ ನಾವು ವ್ಯಾಖ್ಯಾನಿಸಬಹುದು ಎನ್ಎಸ್ಎಸ್ ಅಂತಂದ್ರೆ. ಹಾಗೆಯೇ ಇವತ್ತಿನ ದಿನ ವಿದ್ಯಾರ್ಥಿಗಳಿಗೆ ಈ ಒಂದು ಎನ್ಎಸ್ಎಸ್ ಸಂಸ್ಥೆಯಿಂದ ಇಂತಿಂತ ಶಿಬಿರಗಳನ್ನ ಆಯೋಜಿಸ್ತಾರೆ. ಯಾಕೆ ಆಯೋಜಿಸ್ತಾರೆ? ನಾವು ನೀವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಇವತ್ತು ಎನ್ಎಸ್ಎಸ್ ಶಿಬಿರಕ್ಕೆ ನೀವು ವಿದ್ಯಾರ್ಥಿಗಳೆಲ್ಲ ನೀವು ಬಂದಿದ್ದೀರಾ. ಇಲ್ಲಿ ಬಹುಶಃ 7 ದಿವಸ ಇಲ್ಲಿ ಇರ್ತೀರಾ. ನೀವು ಏನು ವಿದ್ಯಾರ್ಥಿಗಳಿದ್ದೀರಾ, ನೀವೆಲ್ಲ ಸಮಾಜದ ಕಣ್ಗಾವಲಾಗಬೇಕಾಗುತ್ತೆ. ಸಮಾಜದ ಆಗುಹೋಗುಗಳನ್ನ ನೀವೆಲ್ಲರೂ ಕೂಡ ಗಮನ ಹರಿಸಬೇಕಾಗುತ್ತೆ. ಈ ಒಂದು ದೇಶದಿಂದ, ಈ ಒಂದು ರಾಜ್ಯದಿಂದ, ಈ ಆಡಳಿತಾತ್ಮಕವಾಗಿ ಜನತೆಗೆ ಸರ್ಕಾರ ಏನು ಸೇವೆಗಳನ್ನ ಕೊಡಿಸುತ್ತೆ, ಆ ಸೇವೆಗಳು ಪರಿಣಾಮಕಾರಿಯಾಗಿ ಜನಗಳಿಗೆ ಮುಟ್ಟಿದೆಯೋ ಇಲ್ವೋ, ಜನಗಳು ಆ ಸೇವೆಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂತಾರೆ, ಇವೆಲ್ಲವನ್ನು ಕೂಡ ನೀವು ಈ ಒಂದು 7 ದಿವಸದಲ್ಲಿ ನೀವು ಅವಲೋಕಿಸಬೇಕಾಗುತ್ತೆ. ಈ ಗ್ರಾಮದಲ್ಲಿ ಈ ಸೇವೆಗಳನ್ನ ಸಾರ್ವಜನಿಕರಿಗೆ ಕೊಡಮಾಡೋ ನಿಟ್ಟಲ್ಲಿ ಏನೇನು ವ್ಯತ್ಯಾಸ ಆಗಿದೆ, ಏನೇನು ವ್ಯತ್ಯಯ ಆಗಿದೆ, ಇವುಗಳ ಒಂದು ಸಮಗ್ರ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಶಾಲೆಯ ಮುಖ್ಯಸ್ಥರಿಗೆ ಕೊಡಬೇಕಾಗುತ್ತೆ. ಉದಾಹರಣೆಗೆ ಸರ್ಕಾರ ಬಗೆ ಬಗೆಯ 30 ರಿಂದ 35 ಬಗೆ ಬಗೆಯ ಸೇವೆಗಳನ್ನ ಈ ಒಂದು ಬಡವರಿಗೆ, ಅಮಾಯಕರಿಗೆ, ಅಸಹಾಯಕರಿಗೆ, ಬಡತನ ರೇಖೆಗಿಂತ ಕೆಳಗಿನ ವರ್ಗದವರಿಗೆ ಕೊಡಮಾಡುತ್ತೆ. ನೀವೆಲ್ಲ ವಿದ್ಯಾರ್ಥಿಗಳಿದ್ರೆ ಈ ಕಾಲಮಾನದಲ್ಲೇ ನೀವು ತಿಳ್ಕೋಬೇಕಾಗುತ್ತೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲರ ವೇತನ. ಅಂಗವಿಕಲರ ವೇತನದಲ್ಲಿ 2 ಟೈಪ್ ಇದೆ. ಏನು ಅಂತ ಹೇಳಿದ್ರೆ 75% ಮೇಲ್ಪಟ್ಟು ಅಂಗವಿಕಲರ ವೈಫಲ್ಯ ಇದ್ರೆ 1,500. ಹಾಗೇನೆ 75%ಗಿನ ಒಳಗಿದ್ರೆ ಅದು 1,000. ಈ ರೀತಿ ಇದೆ. ಇವೆಲ್ಲ ನೀವು ತಿಳ್ಕೋಬೇಕು. ಈ ಗ್ರಾಮದಲ್ಲಿ ಎಷ್ಟು ಜನ ವೃದ್ಧರಿದ್ದಾರೆ, ಎಷ್ಟು ಜನ ಯುವಕರಿದ್ದಾರೆ, ಎಷ್ಟು ಜನ ರೈತರಿದ್ದಾರೆ, ಎಷ್ಟು ಜನಕ್ಕೆ ಜಮೀನಿದೆ. ಇಲ್ಲಿ ಒಂದ್ಸರಿನಾರು ವಿಲೇಜ್ ಅಕೌಂಟೆಂಟ್ ಬರ್ತಾರೆ, ಒಂದ್ಸರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಬರ್ತಾರೆ, ನಮ್ಮ ಸ್ವಾಮಿಗಳು ಕರೆಸ್ತಾರೆ. ಕರೆಸಿದಂತ ಸಂದರ್ಭದಲ್ಲಿ ಅವ್ರ ಜೊತೆ ನೀವು ಇಂಟರಾಕ್ಟ್ ಮಾಡಬೇಕು. ಇಂಟರಾಕ್ಟ್ ಮಾಡಿ ಈ ಎಲ್ಲ ಆಯಾಮಗಳಲ್ಲಿ ಇವೆಲ್ಲ ಸವಲತ್ತುಗಳು ಜನಗಳಿಗೆ ಹೋಗ್ತಿದೆಯೋ ಇಲ್ವೋ, ವೃದ್ಧರು ಎಷ್ಟು ಜನ ಇದ್ದಾರೆ, ಅವರ ಪರಿಸ್ಥಿತಿ ಏನೋ ಇದೆ. ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ ಮತ್ತು ಜೋಗಿಹಟ್ಟಿ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಒಂದು ಎನ್ಎಸ್ಎಸ್ ಶಿಬಿರವನ್ನ ಜೋಗಿಹಟ್ಟಿ ಗ್ರಾಮದಲ್ಲಿ ಆಯೋಜಿಸಿರುವುದು ಅತ್ಯಂತ ಖುಷಿ ಮತ್ತು ಸಮಂಜಸವಾದ ವಿಚಾರ ಅಂತ ನಾನಾದರೂ ಭಾವಿಸಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡುವಂತ 2.5 ವರ್ಷ ಸಂದರ್ಭದಲ್ಲಿ ಜೋಗಿಹಟ್ಟಿ ಗ್ರಾಮನೇ ಒಂದು ವಿಶಿಷ್ಟವಾದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತ ಗ್ರಾಮ. ಯಾಕೆ ಅಂತಂದ್ರೆ ಈ ಗ್ರಾಮದಲ್ಲಿ ಉತ್ಕೃಷ್ಟವಾದ ಕಲಾವಿದರಿದ್ದಾರೆ. ಹಾಗೇನೆ ಶ್ರೀಕೃಷ್ಣನ ಆದರ್ಶಗಳು, ಶ್ರೀಕೃಷ್ಣನ ಜೀವನ ಶೈಲಿ ಮತ್ತೆ ಶ್ರೀಕೃಷ್ಣನ ಆಧರಿಸಿದಂತ ಹಲವಾರು ನಾಟಕಗಳನ್ನ ಈ ಒಂದು ಗ್ರಾಮದಲ್ಲಿ ಆಡುವ ಮುಖಾಂತರ ಸನಾತನ ಸಂಸ್ಕೃತಿ ಮತ್ತು ಈ ದೇಶದ ಆಚಾರ ವಿಚಾರಗಳನ್ನು ಇವತ್ತಿನ ಜನತೆಗೆ, ಇವತ್ತಿನ ವಿದ್ಯಾರ್ಥಿಗಳಿಗೆ, ಇವತ್ತಿನ ಯುವಕರಿಗೆ ಕೊಡಮಾಡುವ ಗ್ರಾಮ ಅಂದ್ರೆ ಅದು ಜೋಗಿಹಟ್ಟಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿ ಇಲ್ಲಿನ ಯುವಕರಿಗೆ ಮತ್ತೆ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ದೇಶ ಸೇವೆ ಅಂದ್ರೇನು, ರಾಷ್ಟ್ರ ಸೇವೆ ಅಂದ್ರೇನು, ದೇಶ ಪ್ರೇಮ ಅಂದ್ರೇನು, ಸಮಾಜಕ್ಕೋಸ್ಕರ ನಮ್ಮನ್ನು ನಾವು
ಸಮರ್ಪಿಸಿಕೊಳ್ಳೋದು ಅಂದ್ರೆ ಏನು? ನಾವು ಬದುಕಿರುವವರೆಗೂ ಕೂಡ ಸಮಾಜದ ಜೊತೆಲಿರಬೇಕು ಅನ್ನೋ ಸಂದೇಶವನ್ನ ನೀಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ತಿಳ್ಕೊಳ್ಳೋ ಅಗತ್ಯವಿದೆ. ಈ ಕೆಲಸವನ್ನ ಈ 7 ದಿವಸದೊಳಗೆ ನೀವು ಮಾಡಬೇಕಾಗುತ್ತೆ. ಹಾಗೇನೆ ನಮ್ದು ಸನಾತನ ಸಂಸ್ಕೃತಿ ಈ ಒಂದು ದೇಶದಲ್ಲಿ ಮಹಾಭಾರತವನ್ನ ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡಿದಂತ ಶ್ರೀಕೃಷ್ಣ ಬಂದು ಹೋಗಿದ್ದಾರೆ. ವಾಲ್ಮೀಕಿ ರಾಮಾಯಣವನ್ನು ರಚಿಸಿದಂತ ರಾಮನ ಆದರ್ಶಗಳನ್ನು ಸಮಾಜಕ್ಕೆ ಬಿತ್ತಿರುವಂತಹ ವಾಲ್ಮೀಕಿಯವರು ಬಂದು ಹೋಗಿದ್ದಾರೆ. ಇಷ್ಟೊಂದು ನಮ್ಮದು ಪುಣ್ಯಭೂಮಿ. ಈ ಪುಣ್ಯಭೂಮಿನಲ್ಲಿ ಏನೇನು ಅವತಾರ ಪುರುಷರು ಎಲ್ಲರೂ ಬಂದು ಹೋಗ್ಬಿಟ್ಟಿದ್ದಾರೆ. ಪುರಂದರದಾಸರು ಬಂದರೆ, ಕನಕದಾಸರು ಬಂದಿದ್ದಾರೆ, ಇವರೆಲ್ಲರೂ ಕೂಡ ಬಂದು ಹೋಗಿದ್ದಾರೆ. ಇವರ ಆಶಯಗಳನ್ನ, ಇವರ ಆದರ್ಶಗಳನ್ನ ಈ ಸಮಾಜಕ್ಕೆ ಉಣಬಡಿಸಿ ಹೋಗಿದ್ದಾರೆ. ಇದಾದ ಮೇಲೆ 12ನೇ ಶತಮಾನ ಬಸವಣ್ಣನವರು ಬಂದಿದ್ದಾರೆ. ಬಸವಣ್ಣನವರು ಎಲ್ಲ ವಚನ ಸಾಹಿತ್ಯವನ್ನ ಸಮಾಜದ ಕಳಕಳಿಗೆ, ನೊಂದವರಿಗೆ, ಅಸಮಾನತೆ ಇರುವಂತಹ ಸಂದರ್ಭದಲ್ಲಿ ಸಮಾನತೆಯನ್ನು ಬಿತ್ತುವ ಕೆಲಸವನ್ನ ಬಸವಣ್ಣನವರು ಮಾಡಿದ್ದಾರೆ. ಗೌತಮ ಬುದ್ಧನು ಕೂಡ ಮಾಡಿ ಹೋಗಿದ್ದಾನೆ. ತದನಂತರ ಬಂದಂತ ಸ್ವತಂತ್ರ ಪೂರ್ವದಲ್ಲಿ ಬಂದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಮಾಜದಲ್ಲಿ ಆಗ್ತಿರುವಂತಹ ಸಂಕಷ್ಟಗಳು, ಅಸಮಾನತೆ, ಲಿಂಗ ತಾರತಮ್ಯತೆ ಮತ್ತು ಅಸ್ಪೃಶ್ಯತೆ ಇವನ್ನೆಲ್ಲ ತೊಡೆದಾಕಕ್ಕೆ ಕಂಕಣಬದ್ಧರಾಗಿ ತಮ್ಮ ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡಿ 1949ರಲ್ಲಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಕೊಟ್ಟು, ಆ ಸಂವಿಧಾನದ ಮುಖಾಂತರ ಸರ್ಕಾರಿ ಸವಲತ್ತುಗಳು, ಆಡಳಿತ ಹೇಗಿರಬೇಕು, ನ್ಯಾಯಾಂಗ ವ್ಯವಸ್ಥೆ ಹೇಗಿರ್ಬೇಕು, ಕಾರ್ಯಾಂಗ ವ್ಯವಸ್ಥೆ ಏನಿರಬೇಕು, ಶಾಸಕಾಂಗ ವ್ಯವಸ್ಥೆ ಅದ್ರ ಜವಾಬ್ದಾರಿ ಏನು ಅನ್ನೋದ ಅಂಬೇಡ್ಕರ್ ಅವರು 1950ರಲ್ಲಿ ಈ ಒಂದು ಸಂವಿಧಾನವನ್ನು ಬರೆಯುವ ಮುಖಾಂತರ ಇಡೀ ರಾಷ್ಟ್ರಕ್ಕೆ ಉನ್ನತವಾದ, ವಿಶಿಷ್ಟವಾದ ಮತ್ತು ಅತ್ಯದ್ಭುತವಾದ ಸಂವಿಧಾನವನ್ನು ಕೊಟ್ಟು ಅವರು ಭಾರತದ ನವ ನಿರ್ಮಾಣದ ಕರ್ತೃ ಅಂತೇಳಿ ನಾವೆಲ್ಲರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಪೂಜಿಸ್ತೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಒಂದು ವಿಕಸಿತ ಭಾರತ ಅಂತ ನಾವು ಒಂದು ನಿರ್ಧಾರ ಮಾಡಿ ಅದಕ್ಕೊಂದು ನಿರ್ದಿಷ್ಟವಾದ ಗುರಿಗಳು, ಅದಕ್ಕೊಂದು ನಿರ್ದಿಷ್ಟವಾದ ಕಟ್ಟುಪಾಡು ಹಾಕೊಂಡು ನಾವು ಆ ಗುರಿಯನ್ನ ಬೆನ್ನತ್ತಬೇಕು ಅಂದ್ರೆ ಇಂದಿನ ಆಗುಹೋಗುಗಳು, ಇಂದಿನ ನಮ್ಮ ದೇಶದ ಇತಿಹಾಸ, ಆಡಳಿತಾತ್ಮಕವಾಗಿ ಏನೇನು ಲೋಪವಾಗಿತ್ತು ಅದರ ಕಡೆನೂ ಕೂಡ ನಾವು ಸಣ್ಣದಾಗಿ ಬೆಳಕು ಚೆಲ್ಲಬೇಕಾಗುತ್ತೆ.